ನಮಸ್ಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಧರ್ಮಸ್ಥಳದ ಸೌಜನ್ಯ ಗೌಡ ಪರಳ ಹೋರಾಟಗಾರ ಮಹೇಶ ತಿಮರೋಡಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇವತ್ತಿನ ಬಿಸಿ ಸುದ್ದಿ ಇದಾಗಿರುವಂಥದ್ದು. ಯಾಕೆ ಇವರನ್ನ ಬಂಧಿಸಿದ್ದು ಅನ್ನೋ ವಿಚಾರವನ್ನ ನೋಡೋದಕ್ಕೆ ಹೋದರೆ, ಮಹೇಶ್ ತಿಮರೋಡಿ ಅವರು ಬಿಜೆಪಿ ನಾಯಕ ಸಂತೋಷ್ BL ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನುವಂತಹ ವಿಚಾರವಾಗಿ ಪೊಲೀಸ್ ದೂರನ್ನ ಕೂಡ ನೀಡಲಾಗಿತ್ತು. ಮಹೇಶ ತಿಮರೋಡಿ ಅವರ ವಿರುದ್ಧವಾಗಿ ದೂರನ್ನ ಕೂಡ ದಾಖಲಿಸಿಕೊಂಡು ಪೊಲೀಸರು ಸುಮಾರು 2 ಬಾರಿಯವರೆಗೆ ನೋಟಿಸ್ ಅನ್ನ ಕೂಡ ನೀಡಿದ್ರು. ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಮಹೇಶ ತಿಮರೋಡಿ ಯಾವುದೇ ರೀತಿಯಾದಂತಹ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ ಕಾರಣದಿಂದಾಗಿ ASP ಸಮ್ಮುಖದಲ್ಲೇ ಇವತ್ತು ಉಜಿರೆ ಮೂಲದ ನಿವಾಸದಲ್ಲಿ ಮಹೇಶ ತಿಮರೋಡಿ ಅವರನ್ನ ಬಂಧಿಸಲಾಗಿದೆ. ಸುಮಾರು 14 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಇವರನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಇವರ ನಿವಾಸದಲ್ಲಿ ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಮಹೇಶ ತಿಮರೋಡಿ ಅವರ ಪತ್ನಿ ಹಾಗೂ ಮಹೇಶ್ ತಿಮರೋಡಿ ಪರ ವಕೀಲರು ಹಾಗೂ ಮಹೇಶ ತಿಮರೋಡಿ ಪರ ಇರುವಂತಹ ಕೆಲ ಕಾರ್ಯಕರ್ತರು ಕೂಡ ವಿರೋಧಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಇವರನ್ನ ಬಂಧಿಸಬಾರದು ಅನ್ನುವಂಥ ರೀತಿಯಲ್ಲಿ ವಾದ ವಿವಾದವನ್ನ ಆ ಒಂದು ಜಾಗದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆದರೂ ಕೂಡ ಪೊಲೀಸರು ಸುಮಾರು ಖಾಸಗಿ ವಾಹನದಲ್ಲಿ ಮಹೇಶ್ ತಿಮರೋಡಿ ಅವರನ್ನ ಬಂಧಿಸಿರುವಂಥದ್ದು. ಇವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹೇಶ ತಿಮರೋಡಿ ಅವರ ಪರ ಇದ್ದಂತಹ ಕೆಲ ಜನರು ಅಡ್ಡಿಪಡಿಸಿ ASP ಕಾರಿಗೆ ಕೂಡ ಗುದ್ದಿರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಸುಮಾರು 3 ಜನರನ್ನ ಕೂಡ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಒಂದು ವಿಚಾರವಾಗಿ ಮಾತನಾಡಿರುವಂತಹ ಬ್ರಹ್ಮಾವರ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಕೇಸ್ ದಾಖಲಾಗಿರುತ್ತೆ. ಈ ಒಂದು ಮಾತನಾಡಿರುವಂತಹ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ನಾವು ತಿಮರೋಡಿಗೆ 2 ಬಾರಿ ನೋಟಿಸ್ ಅನ್ನ ನೀಡಿದ್ವಿ, ಆದರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ, ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ ಕಾರಣದಿಂದಾಗಿ ಮಂಗಳೂರಿನ ಉಜಿರೆ ನಿವಾಸದಲ್ಲಿ ನಾವು ಅವರನ್ನ ಈ ದಿನ ಬಂಧಿಸಿದ್ದೇವೆ. ಸುಮಾರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಅವರನ್ನ ಇರಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು. ಈ ಒಂದು ವಿಚಾರವಾಗಿ ನ್ಯಾಯಾಲಯಕ್ಕೆ ಕೂಡ ಹಾಜರನ್ನ ಪಡಿಸಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಮಾಹಿತಿ ಕೂಡ ಇರುವಂಥದ್ದು. ಆದರೆ ಮಹೇಶ ತಿಮರೋಡಿ ಪರ ಕಾರ್ಯಕರ್ತರು ಇದಕ್ಕೆ ವಿರೋಧಿಸಿ ಒಂದಷ್ಟು ಗಲಭೆಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಹೇಶ್ ತಿಮರೋಡಿ ಅವರನ್ನ ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು, ಇವರದ್ದು ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ ಅಂತ ಕೂಡ ವಾಗ್ವಾದಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಒಂದು ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಸಾಕಷ್ಟು ದಿನದಿಂದ ಹಾಟ್ ಸ್ಪಾಟ್ ಸುದ್ದಿ ಅಂತಾನೆ ಹೇಳ್ಬೋದು. ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನ ಹೂತಿಟ್ಟಂತಹ ಪ್ರಕರಣ. ಒಂದು ವಿಚಾರವಾಗಿ ರಾಜ್ಯ ಸರ್ಕಾರದಿಂದ SIT ಕೂಡ ರಚನೆ ಆಗಿದೆ. ಇನ್ನು ಯಾವ ಸ್ಥಳಗಳಲ್ಲೆಲ್ಲ ಶವಗಳನ್ನ ಹೂಳಲಾಗಿತ್ತು ಅಂತ ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟಿದ್ದ, ಅನಾಮಿಕನ ಸಮ್ಮುಖದಲ್ಲೇ SIT ತಂಡ ಹಾಗೂ ಸಂಬಂಧಪಟ್ಟ ಕೆಲ ಪ್ರಮುಖ ಅಧಿಕಾರಿಗಳು ಅಸ್ಥಿ ಪಂಜರ ಶೋಧ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಕೆಲವೊಂದು ಜಾಗದಲ್ಲಿ ಅಸ್ಥಿ ಪಂಜರ ದೊರೆತಿದೆ, ಕೆಲವೊಂದರಲ್ಲಿ ದೊರೆತಿಲ್ಲ ಅನ್ನುವಂತಹ ಮಾಹಿತಿಗಳನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ. ಆದರೆ ಅಧಿಕೃತವಾಗಿ SIT ತಂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ. ಆದರೆ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳನ್ನ ಸುದ್ದಿ ಬಿತ್ತರಿಸಲಾಗಿತ್ತು. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಂತಹ ಯೂಟ್ಯೂಬರ್ ಸಮೀರ್ ಇವರ ವಿರುದ್ಧ ಕೂಡ ಸುಮೋಟೋ ಕೇಸ್ ದಾಖಲಾಗಿತ್ತು. ಕೇಸ್ ಯಾವ ಕಾರಣಕ್ಕೆ ದಾಖಲಾಗಿತ್ತು ಅಂತ ನೋಡೋದಾದ್ರೆ, ಊಹಾಪೋಹದ ಸುದ್ದಿಯನ್ನ ಬಿತ್ತರಿಸಿದ್ದಾರೆ. AI ವಿಡಿಯೋಗಳನ್ನ ಬಳಸಿಕೊಂಡು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಹಾಗೂ ಸೌಜನ್ಯ ಪರ ವಿಚಾರವಾಗಿ ಆಗಿರ್ಬೋದು ಅಥವಾ ಅನಾಥ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಯನ್ನ ಹಬ್ಬಿಸಿದ್ದಾರೆ ಅಂತ ಹೇಳಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಇವರನ್ನ ಕೂಡ ಬಂಧಿಸಬೇಕು ಅಂತ ಹೇಳಿ ಪೊಲೀಸರು ಇವರನ್ನ ಹುಡುಕುವ ಕೆಲಸವನ್ನ ಕೂಡ ಮಾಡಿದ್ರು. ಇವರನ್ನ ಬಳ್ಳಾರಿಯ ಕೆಲ ಪ್ರದೇಶಗಳಲ್ಲಿ ಕೂಡ ಹುಡುಕಾಟ ನಡೆಸಲಾಗಿತ್ತು. ಅದಾದ ನಂತರ ಬೆಂಗಳೂರಿನ ಕೆಲವೊಂದು ಏರಿಯಾಗಳಲ್ಲಿ ಎಲ್ಲಿ ಇವರು ಎಲ್ಲ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಅಲ್ಲೆಲ್ಲ ಕೂಡ ಹುಡುಕಾಟವನ್ನ ನಡೆಸಲಾಗಿತ್ತು. ಆದರೆ ಸಮೀರ್ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ.
ಸಮೀರ್ ಸಿಕ್ಕ ನಂತರ ಇವರನ್ನ ಬಂಧಿಸುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಮೀರ್ ಅವರು ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿರುವಂತಹ ದಾಖಲಾತಿಯನ್ನ ತೋರಿಸಿದ್ದಾರೆ. ಸದ್ಯಕ್ಕೆ ಇವರು ನ್ಯಾಯಾಂಗ ಬಂಧನದಿಂದ ಪಾರಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಮಹೇಶ್ ತಿಮ್ರೋಡಿ ಅವರನ್ನ ಬಂಧಿಸಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆದರೆ ಕೆಲ ಅಂತರದಲ್ಲಿ ಸಮೀರ್ ಅವರು ಬಂಧನದಿಂದ ಪಾರಾಗಿರೋ ಅಂಥದ್ದು. ಇದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟರೆ ಎಲ್ಲರಿಗೂ ಕೂಡ ತಕ್ಕ ಶಾಸ್ತಿಯನ್ನು ಕೊಡಲಾಗುತ್ತೆ. ಯಾರಾದರೂ ದೂರನ್ನ ಸಲ್ಲಿಸಿದ್ರೆ ಪ್ಲಸ್ ಊಹಾಪೋಹದ ಸುದ್ದಿಯನ್ನು ಹಬ್ಬಿಸುವಂತಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಇಲಾಖೆಯವರು ಕೂಡ ನೀಡಿರುವಂಥದ್ದು. ಸದ್ಯಕ್ಕೆ ಸಮೀರ್ ವಾಸವಿದ್ದಂತಹ ಮನೆ ಬಳಿ ಹೋಗಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ನೆರೆಹೊರೆಯವರು ಮಾತನಾಡಿ ಸಮೀರ್ ಹಾಗೂ ಅವರ ತಾಯಿ ಇಲ್ಲಿ ವಾಸವಿದ್ದರು. ಆದರೆ ಇಷ್ಟೆಲ್ಲ ಪ್ರಕರಣಗಳು ಬೆಳಕಿಗೆ ಬಂದ ನಂತರವೇ ನಮಗೆ ಸಮೀರ್ ಒಬ್ಬ ಯೂಟ್ಯೂಬರ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಸಮೀರ್ ಅವರ ತಾಯಿ ಇಲ್ಲಿ ಜಾಸ್ತಿ ಇರ್ತಾ ಇರಲಿಲ್ಲ, ಅವರು ಬಳ್ಳಾರಿ ಮೂಲದವರು ಅಂತ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಇರೋ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಸಮೀರ್ಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಇವರ ಮೇಲೆ ಆಗುತ್ತೆ ಅಥವಾ ಯಾವ ರೀತಿ ಇವರು ಇದರಿಂದ ಪಾರಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಅನಾಮಿಕ ವ್ಯಕ್ತಿಯೋರ್ವ ಧರ್ಮಸ್ಥಳದಲ್ಲಿ ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ, ಎಲ್ಲವೂ ಕೂಡ ಕೆಲವೊಂದರಲ್ಲೂ ಕೂಡ ಅತ್ಯಾಚಾರ ಆದ ನಂತರ ನಾನು ಹೂತಿಟ್ಟಂತಹ ಶವಗಳು ನನಗೆ ಈಗ ಅರಿವಾಗಿದೆ, ನಾನು ಮಾಡಿದ್ದು ತಪ್ಪು ಅಂತ ಹೇಳಿ. ಇದರಿಂದ ಸಾಕಷ್ಟು ಜನದ ಕೈವಾಡ ಇದೆ. ನಾನು ಹೂತಿಟ್ಟಿರುವಂತಹ ಶವಗಳ ಜಾಗಗಳನ್ನು ತೋರಿಸ್ತೇನೆ ಅಂತ ಹೇಳಿ ವಕೀಲರ ಸಮ್ಮುಖದಲ್ಲಿ ಬಂದು ದೂರನ್ನ ಅನಾಮಿಕ ವ್ಯಕ್ತಿ ನೀಡಿದ. ಈ ಒಂದು ವಿಚಾರವಾಗಿ SIT ತಂಡ ರಚನೆ ಆಗಿತ್ತು. ಯಾವೆಲ್ಲ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ರು ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಒಂದಲ್ಲ ಒಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅನಾಮಿಕ ವ್ಯಕ್ತಿಯ ಕುರಿತಂತೆ ತೀವ್ರವಾಗಿ ಪರಿಶೋಧನೆಯನ್ನು ನಡೆಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ, ಪರಿಶೀಲನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ತನಿಖೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಈತ ಮೊದಲು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಓರ್ವ ಮಹಿಳೆಯನ್ನ ಮದುವೆ ಆಗಿರ್ತಾರೆ. ಅವರಿಗೆ ಒಂದು ಹೆಣ್ಣು ಮಗು ಹಾಗೂ ಒಂದು ಗಂಡು ಮಗು ಕೂಡ ಇರುತ್ತೆ. ಸದ್ಯಕ್ಕೆ ಆ ಒಂದು ಹೆಣ್ಣು ಮಗುಗೆ ಮದುವೆ ಆಗಿರುವಂಥದ್ದು. ಈತ ಕೇವಲ 7 ವರ್ಷ ಮಾತ್ರ ಅವರ ಜೊತೆ ಜೀವನವನ್ನು ನಡೆಸ್ತಾನೆ. ಮದುವೆ ಆದ ನಂತರ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಕಸ ಗುಡಿಸುವಂತಹ ಕೆಲಸ ಹಾಗೂ ಅನಾಥ ಶವಗಳನ್ನು ಹೂಳುವಂತಹ ಕೆಲಸವನ್ನು ಮಾಡ್ಕೊಂಡಿರ್ತಾ ಇದ್ರು. ಅವರಿಗೆ ನಿರ್ದಿಷ್ಟ ಸಂಬಳ ಅಂತ ಕೊಡಲಾಗ್ತಾ ಇತ್ತು. ಆದರೆ ಅತ್ಯಾಚಾರ ಆಗಿದ್ದಂತಹ ಶವಗಳನ್ನೇ ಆತ ಹೂಳ್ತಾ ಇದ್ದ ಅಥವಾ ಆತ ಚಿನ್ನಾಭರಣಗಳನ್ನು ಕದೀತಾ ಇದ್ದ, ಅಲ್ಲಿ ಯಾರೋ ಇದರಿಂದ ಕೈವಾಡ ಇದೆ, ಇದೆಲ್ಲದರ ಮಾಹಿತಿ ನನಗೆ ಗೊತ್ತಿಲ್ಲ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಅನಾಮಿಕನ ಮೊದಲ ಪತ್ನಿಯೇ ಬಾಯಿ ಬಿಟ್ಟಿರುವಂಥದ್ದು. ಮದುವೆ ಆಗಿದ್ದು ನಿಜ, ನನಗೆ 2 ಮಕ್ಕಳಿದ್ದಾರೆ, ಧರ್ಮಸ್ಥಳದಲ್ಲಿ ಕೂಡ ನಾವು ಸುಮಾರು ವರ್ಷ ಇದ್ವಿ, ಆತ ನನ್ನ ಜೊತೆ ಕೇವಲ 7 ವರ್ಷ ಮಾತ್ರ ಸಂಸಾರ ಮಾಡಿತು. ಅದಾದ ನಂತರ ಕೆಲ ವಿವಾದಗಳಿಂದ ಆತ ನನ್ನಿಂದ ದೂರ ಆದ. ನಾನು ವಿಚ್ಛೇದನಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ನಾನು ಅದರಲ್ಲಿ ಕೂಡ ಜೀವನಾಂಶವನ್ನು ಕೂಡ ಕೇಳಿದೆ. ಜೀವನಾಂಶ ಕೇಳಿದಂತಹ ಸಂದರ್ಭದಲ್ಲಿ ಆತ ನಾನು ಕೇವಲ ಕೆಲಸವನ್ನು ಮಾಡ್ಕೊಂಡಿದ್ದೀನಿ, ನನಗೆ ಯಾವುದೇ ರೀತಿಯಾದಂತಹ ಆದಾಯವಿಲ್ಲ ಅಂತ ಹೇಳಿ ಆ ಒಂದು ವಿಚಾರದಿಂದ ನುಳುಚಿಕೊಳ್ಳುವಂತಹ ಪ್ರಯತ್ನ ಮಾಡ್ದ. ನಾನು ಕೂಡ ಕೈ ಬಿಟ್ಬಿಟ್ಟೆ. ಆದರೆ ಆತನ ವಿರುದ್ಧವೇ ತನಿಖೆಯನ್ನು ನಡೆಸಿ ಆತ ಬರೀ ಕೇವಲ ಸುಳ್ಳುಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ ಅನಾಮಿಕ ವ್ಯಕ್ತಿಯ ಮೊದಲ ಪತ್ನಿಯೇ ಮಾಹಿತಿಯನ್ನ ಹೇಳಿರುವಂಥದ್ದು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.